ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಪ್ರೀಮಿಯರ್ ಪ್ರೋ ನಲ್ಲೇ ಹೇಗೆ ಥಂಬ್ನೇಲ್ಸ್ ನ ಕ್ರಿಯೇಟ್ ಮಾಡೋದು ಅಂತ ಬನ್ನಿ ನೋಡೋಣ. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಟೆಂಪ್ಲೇಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನ ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದು ಸ್ಯಾಂಪಲ್ ಆಗಿ ನಾನು ಒಂದು ಥಂಬ್ನೇಲ್ ನ ಕ್ರಿಯೇಟ್ ಮಾಡಿ ಎಲ್ಲ ತೋರಿಸಿದ್ದೀನಿ. ನಿಮಗೆ ಬೈ ಚಾನ್ಸ್ ಫೋಟೋಶಾಪ್ ಇದೆಲ್ಲ ಯೂಸ್ ಮಾಡಕ್ ಬರಲ್ಲ, ಸೊ ಥಂಬ್ನೇಲ್ಸ್ ನ ಕ್ರಿಯೇಟ್ ಮಾಡಬೇಕು ಬಟ್ ನನಗೆ ಪ್ರೀಮಿಯರ್ ಪ್ರೋ ಬರುತ್ತೆ ಅಂತ ಇರ್ತಾರಲ್ಲ, ಸೊ ಅಂಥವ್ರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಿರೋದು. ನಿಮಗೆ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಯೂಸ್ ಮಾಡಕ್ ಬರುತ್ತೆ, ಡಿಸೈನ್ ಸಾಫ್ಟ್ವೇರ್ ಅಂದ್ರೆ ಎಡಿಟಿಂಗ್ ಕೂಡ ಡಿಸೈನ್ ಸಾಫ್ಟ್ವೇರ್ ಪ್ರೀಮಿಯರ್ ಪ್ರೋ ಇದೆಲ್ಲ. ಸೊ ಯಾವ ಸಾಫ್ಟ್ವೇರ್ ನೀವು ಚೆನ್ನಾಗಿ ಯೂಸ್ ಮಾಡಕ್ ಬರುತ್ತೆ ಅದರಲ್ಲೇ ನಾವು ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ಅದನ್ನ ಗ್ರಾಫಿಕ್ ಡಿಸೈನ್ ಸಾಫ್ಟ್ವೇರ್ ತರನು ಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ನಾನು ಇವಾಗ ಥಂಬ್ನೇಲ್ಸ್ ಎಲ್ಲ ಬಂದು ನನಗೆ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡಿ ಅಭ್ಯಾಸ ಆಗಿದೆ. ಸೊ ಅದಕ್ಕೆ ನಾನು ಆಫ್ಟರ್ ಎಫೆಕ್ಟ್ಸ್ ನಲ್ಲಿ ಥಂಬ್ನೇಲ್ ನ ಕ್ರಿಯೇಟ್ ಮಾಡ್ಕೋತೀನಿ. ಬಟ್ ಸಾಕಷ್ಟು ಜನರು ಪ್ರೀಮಿಯರ್ ಪ್ರೋ ಎಡಿಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಅದರಲ್ಲೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಈ ಟ್ಯುಟೋರಿಯಲ್ ಮಾಡ್ತಾ ಇರೋದು. ಸೊ ಇಲ್ಲಿ ಫಸ್ಟ್ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ, ಬಟ್ ಇದು ಐಡಿಯಾ ಗೊತ್ತಾಗ್ಲಿ ಅಂತ ತೋರಿಸ್ತಿರೋದು. ಸೊ ಇದ್ರಲ್ಲಿ ಏನ್ ಮಾಡಿದೀನಿ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮೇಲೆ 2 ಗ್ರೇಡಿಯಂಟ್ ಕಲರ್ ಶೇಡಿಂಗ್ ಬರ್ಬೇಕಂತ ಈ ತರ ಹಾಕಿದೀನಿ. ಅಂಡ್ ಒಂದು ಇಮೇಜ್ ಪ್ಲೇಸ್ ಹೋಲ್ಡರ್ ನ ಹಾಕೊಂಡಿದ್ದೀನಿ. ಸೊ ನೀವು PNG ಈ ತರ ಏನಾದ್ರು ಹಾಕ್ಬೇಕಂದ್ರೆ ಅದು ಈ PNG ಪ್ಲೇಸ್ ಹೋಲ್ಡರ್ ಒಳಗಡೆ ಪ್ಲೇಸ್ ಮಾಡ್ಕೋತೀರಾ, ಬ್ಯಾಕ್ ಗ್ರೌಂಡ್ ಇದ್ರೊಳಗಡೆ ಹಾಕೋತೀರಾ. ಅಗೇನ್ ಕಲರ್ಸ್ ಬೇಕಂದ್ರೆ ಇಲ್ಲಿ ಒಂದು ಚೇಂಜ್ ಮಾಡ್ಕೋತೀರಾ. ಅಗೇನ್ ಇದೆಲ್ಲ ನಿಮಗ್ ಬಿಟ್ಟಿರೋದು, ಕಸ್ಟಮೈಸೇಷನ್ ನೀವು ಮಾಡ್ಕೋಬಹುದು. ನಿಮ್ಗೆ ಕಲರ್ಸ್ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡ್ಕೋಬಹುದು. ನಿಮ್ಗೆ ಬರೀ ಇದು ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಮತ್ತೆ PNG ಆ ತರ ಕೂಡ ಸೆಟ್ ಮಾಡ್ಕೋಬಹುದು. ಇದಾದ್ಮೇಲೆ ಟೆಕ್ಸ್ಟ್ ನ ನಾನು ಬರ್ಕೊಂಡಿದ್ದೀನಿ. ಸೊ ಇದಿಷ್ಟೇ ಸಿಂಪಲ್ ಆಗಿರೋದು. ಸೊ ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಹೊಸ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಪ್ರಾಜೆಕ್ಟ್ ಪ್ಯಾನಲ್ ಇರೋದಲ್ವಾ, ಪ್ರಾಜೆಕ್ಟ್ ಪ್ಯಾನಲ್ ನಲ್ಲಿ ನ್ಯೂ ಐಟಮ್ ಸೀಕ್ವೆನ್ಸ್ ಅಂತ ಸೆಲೆಕ್ಟ್ ಮಾಡಿ. ನಾನು ಡಿಫಾಲ್ಟ್ ಆಗಿ HD ರೆಸೊಲ್ಯೂಷನ್ ಪ್ರೀಸೆಟ್ನ ಸೇವ್ ಮಾಡ್ಕೊಂಡಿದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಇದೆಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನಿಲ್ಲ, ಯಾವ್ದಾದ್ರು ಒಂದು ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದಾದ್ಮೇಲೆ ಈ ಸೆಟ್ಟಿಂಗ್ಸ್ ಟ್ಯಾಬಿಗೆ ಬನ್ನಿ, ಅವಾಗ ನಿಮ್ಗೆ ಇದು ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಫ್ರೇಮ್ ಸೈಜ್ ಅಂದ್ರೆ ನಮ್ಮ ಕ್ಯಾನ್ವಾಸ್ ಸೈಜ್ನ ಸೆಟ್ ಮಾಡೋಣ. ಸೊ ಫ್ರೇಮ್ ಸೈಜ್ ಬಂದು HD ರೆಸೊಲ್ಯೂಷನ್ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ 1920 1080 ಅಂತ ಕೊಡ್ತೀನಿ. ಸ್ಕ್ವೇರ್ ಪಿಕ್ಸೆಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಫ್ರೇಮ್ಸ್ ಇಲ್ಲೆಲ್ಲ ಏನು ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ನಾವು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ಬರೀ ಇಮೇಜ್ ಮಾತ್ರ ಫೋಕಸ್ ಮಾಡ್ತಿರೋದು. ಸೊ ನಮ್ಗಿಲ್ಲಿ ಬರೀ ರೆಸೊಲ್ಯೂಷನ್ ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸೀಕ್ವೆನ್ಸ್ಗೆ ಒಂದು ಹೆಸರು ಕೊಡ್ಬೋದು. ಸೊ ಇಲ್ಲಿ ನಾನು ಯೂಟ್ಯೂಬ್ ಥಂಬ್ನೇಲ್ ಅಂತ ಹೆಸರು ಕೊಡ್ತಾ ಇದ್ದೀನಿ, ಓಕೆ ಅಂತ ಕೊಡಿ. ಇವಾಗ ನಮ್ಮ ಹೊಸ ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇವಾಗ ಮೊದಲಿಗೆ ನಾವು ಒಂದು ಬ್ಯಾಕ್ ಗ್ರೌಂಡ್ ನ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಅಗೇನ್ ಈ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ನಾನು ಏನೇನು ಫೈಲ್ಸ್ ಬೇಕೋ ಅದೆಲ್ಲ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಈ ಥರದೊಂದು ಬ್ಯಾಕ್ಗ್ರೌಂಡ್ನ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ಟೈಮ್ ಲೈನ್ನ ಸ್ವಲ್ಪ ಝೂಮ್ ಮಾಡೋಣ. ಆ್ಯಂಡ್ ಅಗೇನ್ ಇದು ಇಮೇಜು ತುಂಬ ಹೈ ರೆಸೊಲ್ಯೂಷನು, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸ್ಕೇಲ್ ಡೌನ್ ಮಾಡ್ಬೇಕು ಇವಾಗ. ಅಗೇನ್ ನಾನು ಬೇರೆ ವರ್ಕ್ ಸ್ಪೇಸಲ್ಲಿ ಇದೆ, ನಾನೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ವರ್ಕ್ ಸ್ಪೇಸಲ್ಲಿ ಇದ್ದೀನಿ. ನಿಮ್ಮ ಪ್ಯಾನಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಮೇ ಬಿ ನೀವು ಬೇಕಾದ್ರೆ ಎಡಿಟಿಂಗ್ ವರ್ಕ್ ಸ್ಪೇಸ್ಗೆ ಬಂದು ವರ್ಕ್ ಮಾಡ್ಬೋದು. ಇವಾಗ ನಾನು ಚೇಂಜ್ ಮಾಡಿದ್ದೀನಿ. ಸೊ ಇವಾಗ ಈ ಕ್ಲಿಪ್ನ ಸೆಲೆಕ್ಟ್ ಮಾಡಿ, ಎಫೆಕ್ಟ್ ಕಂಟ್ರೋಲ್ಸ್ ಅಂತಿರುತ್ತೆ, ಇಲ್ಲಿಂದ ಸ್ಕೇಲ್ ಇದನ್ನು ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ಬೈ ಚಾನ್ಸ್ ನಿಮ್ಗೆ ಯಾವ್ದಾದ್ರು ಪ್ಯಾನಲ್ಸ್ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಮೇಲೆ ವಿಂಡೋ ಅಂತಿರುತ್ತೆ, ಇಲ್ಲಿ ಬಂದುಬಿಟ್ಟು ಯಾವ ಪ್ಯಾನಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಬ್ಯಾಕ್ಗ್ರೌಂಡ್ ಸೆಟ್ ಆಗಿದೆ. ನೆಕ್ಸ್ಟು ಇದನ್ನು ನಾವು ಪ್ಲೇಸ್ ಹೋಲ್ಡರ್ ಥರ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪ್ಲೇಸ್ ಹೋಲ್ಡರ್ ಥರ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕಂದ್ರೆ ಇದನ್ನು ನಾವೊಂದು ನೆಸ್ಟೆಡ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಬೇಕು. ನೆಸ್ಟೆಡ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ರೆ ನಾವು ಆ ಸೀಕ್ವೆನ್ಸ್ ಒಳಗಡೆ ಹೋಗ್ಬಿಟ್ಟು ಇಮೇಜ್ ಚೇಂಜ್ ಮಾಡಿದ್ರೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ, ಆಟೋ ಅಪ್ಡೇಟ್. ಸೊ ಹೇಗೆ ನೆಸ್ಟೆಡ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಈ ಕ್ಲಿಪ್ನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಹೆಸರು ಕೊಡೋಣ. ಇದನ್ನು ನಾನು BG ಅಂತ ಕೊಡ್ತೀನಿ, ಅವಾಗ ಬ್ಯಾಕ್ಗ್ರೌಂಡ್ ಅಂತ ಗೊತ್ತಾಗುತ್ತೆ. ಅಗೇನ್ ನೆಸ್ಟೆಡ್ ಸೀಕ್ವೆನ್ಸ್ ಅಂದರೆ ಒಂಥರ ಅದೊಂದು ಗ್ರೂಪ್ ಅಂತ ಅಂದ್ಕೊಳ್ಳಿ, ಒಂದು ಗ್ರೂಪ್ ಅಥವಾ ಒಂದು ಕಂಟೈನರ್ ಒಳಗಡೆ ಹಾಕಿಟ್ಟಿದ್ದೀವಿ ಆ ಬ್ಯಾಕ್ಗ್ರೌಂಡ್ ಲೇಯರ್ನ. ಸೊ ನಮ್ಗೆ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಆ ಗ್ರೂಪ್ ಒಳಗಡೆ ಹೋಗಿ ಚೇಂಜ್ ಮಾಡ್ತೀವಿ. ಸೊ ಇವಾಗ ನಾನು ಇಲ್ಲಿ BGನ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸಪ್ರೇಟ್ ಒಂದು ಟ್ಯಾಬಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ ನಾನು ಇದರೊಳಗಡೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಬೇರೆ ಇಮೇಜ್ ಏನಾದರೂ ಪ್ಲೇಸ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇಷ್ಟೇ, ಈ ಪರ್ಪಸ್ಗೋಸ್ಕರ ನಾವು ಇದನ್ನು ಕ್ರಿಯೇಟ್ ಮಾಡೋದು, ಪ್ಲೇಸ್ ಹೋಲ್ಡರ್ಸ್ ಥರ ಕ್ರಿಯೇಟ್ ಮಾಡೋಕ್ಕೆ. ನೆಕ್ಸ್ಟ್ ಇವಾಗ ನಾವು ಇದೇ ರೀತಿ PNG ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ PNG ಇಮೇಜ್ಗೆ ಅಗೇನ್ ನಾನು ಆಲ್ರೆಡಿ ಇಲ್ಲೊಂದು ಇಮೇಜ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ಕೇಲ್ ಡೌನ್ ಮಾಡಿಬಿಟ್ಟು ಯಾವ ರೀತಿ ಬೇಕೋ ಆ ರೀತಿ ಪ್ಲೇಸ್ ಮಾಡ್ಕೊಳ್ಳೋದು. ಹಾಗೇನು ಇದನ್ನು ಕೂಡ ಅಷ್ಟೇ ಪ್ಲೇಸ್ ಹೋಲ್ಡರ್ ಥರ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ರೈಟ್ ಕ್ಲಿಕ್, ನೆಕ್ಸ್ಟ್ ಇದಕ್ಕೆ
PNG ಅಂತ ಹೆಸರು ಕೊಡ್ತಿದ್ದೀನಿ. ಅಗೇನ್ PNG ಪ್ಲೇಸ್ ಹೋಲ್ಡರ್ ಇಲ್ಲ ಬ್ಯಾಕ್ಗ್ರೌಂಡ್ ಪ್ಲೇಸ್ ಹೋಲ್ಡರ್ ಆ ಥರ ನೀವು ಹೆಸರು ಕೊಡ್ಬೋದು. ಬಟ್ ನಾನು ಇಲ್ಲಿ ಆಲ್ರೆಡಿ ಆ ಹೆಸರನ್ನ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಓಕೆ, ಅಗೇನ್ ಇದರಲ್ಲೂ ಅಷ್ಟೇ ಡಬಲ್ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಇಮೇಜ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಟೆಕ್ಸ್ಟ್ನ ಕ್ರಿಯೇಟ್ ಮಾಡೋಣ. ಟೆಕ್ಸ್ಟ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಸಿಂಪಲ್ಲು. ಟೆಕ್ಸ್ಟ್ ಟೂಲ್ ತೊಗೊಳ್ಳಿ ಇಲ್ಲಿ, ಅಥವಾ ಟೈಪ್ ಟೂಲು. ನಿಮ್ಗೆ ಏನು ಟೆಕ್ಸ್ಟ್ ಬೇಕೋ ಅದನ್ನು ಬರೀಬೋದು. ಸೊ ಇಲ್ಲಿ ಥಂಬ್ನೇಲ್ ಅಂತ ಬರೆದಿದ್ದೀನಿ, ಇದನ್ನು ಹೇಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಈ ಟೆಕ್ಸ್ಟ್ಗೆ ಪ್ಲೇಸ್ ಹೋಲ್ಡರ್ ಥರ ನಾವು ಕ್ರಿಯೇಟ್ ಮಾಡಲ್ಲ, ಯಾಕಂದರೆ ಇದು ಸಿಂಪಲ್ ಒಂದು ಲೇಯರು. ಸೊ ಇದು ಚೇಂಜಸ್ ಎಲ್ಲ ಮಾಡಬೇಕಂದ್ರೆ ನಮಗೆ ಈ ಪರ್ಟಿಕ್ಯುಲರ್ ಸೀನಲ್ಲಿ ಕಾಣಿಸ್ತಾ ನಾವು ಚೇಂಜ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರೊಳಗಡೆ ಹೋದಾಗ ನಾವು ಬ್ಲ್ಯಾಕ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಟೆಕ್ಸ್ಟ್ಗೆ ಅಷ್ಟು ಚೆನ್ನಾಗಿರಲ್ಲ ವರ್ಕ್ ಮಾಡೋಕ್ಕೆ. ಇಲ್ಲಿದ್ದಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಬೈ ಚಾನ್ಸ್ ನಮಗೆ ಇಮೇಜ್ ಹಿಂದೆ ಹೋಗಬೇಕು, ಯಾವ ರೀತಿ ಪ್ಲೇಸ್ ಮಾಡಬೇಕು ಅದೆಲ್ಲ ಕ್ಲೀನಾಗಿ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಇಲ್ಲೇ ಸೆಟ್ ಮಾಡ್ಕೋತಾ ಇದ್ದೀವಿ. ಇವಾಗ ನಾನು ಇಲ್ಲಿ ಒಂದು ಸಿಂಗಲ್ ಟೆಕ್ಸ್ಟ್ ಹಾಕಿದ್ದೀನಿ. ಅಗೇನ್ ಟೆಕ್ಸ್ಟಿಂದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ ಎಸೆನ್ಷಿಯಲ್ ಗ್ರಾಫಿಕ್ಸಲ್ಲಿ ಚೇಂಜ್ ಮಾಡ್ಕೊಳ್ಳಿ, ತುಂಬ ಈಸಿ ಅಲ್ಲಿ ವರ್ಕ್ ಮಾಡೋಕ್ಕೆ. ಸೊ ಅಗೇನ್ ಇಲ್ಲಿ ನಂಗೆ ಆ ಪ್ಯಾನಲ್ ಕಾಣಿಸ್ತಿಲ್ಲ, ಅದಕ್ಕೆ ವಿಂಡೋಗೆ ಬರ್ತೀನಿ, ಎಸೆನ್ಷಿಯಲ್ ಗ್ರಾಫಿಕ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಸಪ್ರೇಟಾಗೆ ಓಪನ್ ಆಗಿದೆ, ಇದನ್ನು ಇದ್ರ ಜೊತೆಗೆ ಸೆಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಎಡಿಟ್ ಟ್ಯಾಬಿಗೆ ಬಂದರೆ ಈ ಕ್ಲಿಪ್ ಸೆಲೆಕ್ಟ್ ಮಾಡಿ ಎಡಿಟ್ ಟ್ಯಾಬಿಗೆ ಬನ್ನಿ. ಇಲ್ಲಿ ಥಂಬ್ನೇಲ್ ಅಂತ ಕಾಣಿಸುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪೊಸಿಷನ್ ನಿಮ್ಗೆ ಹೇಗೆ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಫಾಂಟ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು. ಆಮೇಲೆ ನಾನಿಲ್ಲಿ ಶ್ಯಾಡೋ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ, ಅದಕ್ಕೆ ಅದು ಪ್ರೀವಿಯಸ್ ಸೆಟ್ಟಿಂಗ್ಸ್ ಏನಿದೆ ಅದನ್ನೇ ತೊಗೊಂಡಿದ್ದೆ. ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಈ ಟೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಹಿಂದೆ ಹೋಗ್ಬೇಕಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಇದ್ರದ್ದು ಪೊಸಿಷನ್ ಈ ರೀತಿ ಪ್ಲೇಸ್ ಮಾಡ್ತೀನಿ. ಸೊ ಇವಾಗ ನೋಡಿದ್ರೆ ನಾವು ನಮ್ಮ ಟೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಮೇಲ್ಗಡೆ ಪ್ಲೇಸ್ ಆಗ್ತಿದೆ. ಸೊ ಇಲ್ಲಿ ನನಗೆ ಇಮೇಜ್ ಹಿಂದೆ ಹೋಗಬೇಕು ಟೆಕ್ಸ್ಟು. ಸೊ ಅದಕ್ಕೆ ಏನು ಮಾಡ್ತೀನಿ, ಈ PNG ಅಂತಿದೆಯಲ್ಲ ಇದನ್ನು ಅದ್ರ ಮೇಲ್ಗಡೆ ಪ್ಲೇಸ್ ಮಾಡ್ತೀನಿ. ಇವಾಗ ಸಿಂಪಲಾಗಿ ಇಮೇಜ್ ಹಿಂದೆ ಟೆಕ್ಸ್ಟ್ ಬಂದಿದೆ. ಸೊ ಇವಾಗ ನೀವು ಪೊಸಿಷನ್ ಮತ್ತು ಹೇಗೆ ಬೇಕೋ ಆ ರೀತಿ ಪ್ಲೇಸ್ ಮಾಡ್ಕೋಬೋದು. ಸೊ ಇದೇ ರೀತಿ ನೀವು ಇನ್ನೊಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ಬೋದು. ಅಗೇನ್ ಹೊಸ ಲೇಯರ್ ಥರ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಇದೇ ಲೇಯರಲ್ಲಿ ಇನ್ನೊಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಬೋದು. ಆಮೇಲೆ PNG ಕೂಡ ಅಷ್ಟೇ. ಇವಾಗ ಇಲ್ಲಿ ಒಂದು ಇಮೇಜ್ ಹಾಕಿದ್ದೀವಲ್ಲ, ಇನ್ನೊಂದು ಇಮೇಜ್ ಆಗಬೇಕಂತ ಹೇಳಿದ್ರೆ ಇಲ್ಲಿ ಸೀಕ್ವೆನ್ಸ್ ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಈ PNG ಅಂತ ಇರುತ್ತಲ್ಲ, ಇದನ್ನು ಕಾಪಿ ಪೇಸ್ಟ್ ಮಾಡಿ, Ctrl+C Ctrl+V. ಆಮೇಲೆ ಈ ಹೊಸ PNG ಇದಲ್ವಾ, ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇದರೊಳಗಡೆ ಇವಾಗ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಈ ಇಮೇಜ್ನ ಡಿಲೀಟ್ ಮಾಡಿಬಿಟ್ಟು ಬೇರೆ ಇಮೇಜ್ ಏನಾದರೂ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಇಮೇಜ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಟೈಮ್ ಲೈನಾಗೆ ಹಾಕ್ತಾ ಇದ್ದೀನಿ, ಈ ಹೊಸ PNG ಕ್ರಿಯೇಟ್ ಮಾಡಿದ್ದಾವಲ್ಲ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ನಲ್ಲಿ. ಸೊ ಅಗೇನ್ ಇದನ್ನು ಹೇಗೆ ಬೇಕೋ ಆ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2 PNG ಇಮೇಜ್ ಕೂಡ ಇದೆ. ಸೊ ಅಗೇನ್ ಇಲ್ಲಿ ನೀವು ಮತ್ತೆ ಕಸ್ಟಮೈಸೇಷನ್ ಮಾಡ್ಕೋಬೋದು. ಸೊ ನಿಮಗೆ ಈ ಟೆಕ್ಸ್ಟು ಯಾವ ಇಮೇಜ್ ಮೇಲೆ ಬರಬೇಕು, ಯಾವ ಇಮೇಜ್ ಹಿಂದೆ ಹೋಗಬೇಕು ಅಂತ ಇಲ್ಲಿ ಅರೇಂಜ್ ಮಾಡ್ಕೋಬೇಕು ನೀವು ಅಷ್ಟೇ. ಸೊ ಇವಾಗ ಬೈ ಚಾನ್ಸ್ ನಿಮಗೆ ಈ ಟೆಕ್ಸ್ಟ್ ಬಂದುಬಿಟ್ಟು ರೈಟ್ ಸೈಡ್ ಇಮೇಜ್ ಮೇಲೆ ಬರಬೇಕು, ಲೆಫ್ಟ್ ಸೈಡ್ ಇಮೇಜ್ ಕೆಳಗೆ ಹೋಗ್ಬೇಕಂತ ಹೇಳಿದ್ರೆ, ಅಂದರೆ ಲೆಫ್ಟ್ ಸೈಡ್ ಇಮೇಜ್ ಹಿಂದೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಇದು ಬಂದುಬಿಟ್ಟು ಮೇಲಿರೋದು ರೈಟ್ ಸೈಡ್ ಇಮೇಜು. ಸೊ ರೈಟ್ ಸೈಡ್ ಇಮೇಜ್ ಫುಲ್ ಕೆಳಗಡೆ ಹೋಗಬೇಕು. ಆವಾಗ ಈ ಇಮೇಜ್ ಮೇಲ್ಗಡೆ ಬಂದುಬಿಟ್ಟು ನಮ್ಮ ಟೆಕ್ಸ್ಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಮೇಲೆ ಬರ್ತಾ ಇದೆ. ನೆಕ್ಸ್ಟ್ ಇದ್ರ ಮೇಲ್ಗಡೆ ನಮ್ಮ ಈ ಇಮೇಜ್ ಇದೆ, ಅದಕ್ಕೋಸ್ಕರ ಈ ಥರ ಬರ್ತಾ ಇದೆ. ಸೊ ಈ ಥರ ಫುಲ್ ಕಸ್ಟಮೈಸೇಷನ್ ನಿಮಗೆ ಇದರಲ್ಲಿರುತ್ತೆ. ಸೊ ಈ ಥರ ಟೆಂಪ್ಲೇಟ್ ನೀವು ಒಂದ್ಸತಿ ಕ್ರಿಯೇಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಿಮಗೆ ಇಲ್ಲಿ ಬಂದು ಟೆಕ್ಸ್ಟು ಆಮೇಲೆ ಇಮೇಜಸ್ ಚೇಂಜ್ ಮಾಡಿ ರೀಅರೇಂಜ್ ಮಾಡೋದು, ಇಷ್ಟೇ ಕೆಲಸ ಇರುತ್ತೆ. ಇದಿಷ್ಟು ಬಂದುಬಿಟ್ಟು ಫುಲ್ ಪ್ರಾಪರ್ ಒಂದು ಥಂಬ್ನೇಲ್ ಮಾಡೋ ಥರ. ಇದ್ರ ಮೇಲೆ ನಿಮಗೆ ಆ ಗ್ರೇಡಿಯಂಟ್ ಕಲರ್ಸು ಇದೆಲ್ಲ ಹಾಕಿದ್ವಲ್ಲ ಆ ಥರದ್ದು ಬೇಕಂತ ಹೇಳಿದ್ರೆ ಅಗೇನ್ ಅದಕ್ಕೆ ನಾವು ಮತ್ತೆ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಕಲರ್ಸ್ನ ಹಾಕೋಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಕಲರ್ ಮ್ಯಾಟ್ನ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನ್ಯೂ ಐಟಮ್, ಸೇಮ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ವಲ್ಲ ಅದೇ ರೀತಿ ನ್ಯೂ ಐಟಮ್ ಸೆಲೆಕ್ಟ್ ಮಾಡಿ ಕಲರ್ ಮ್ಯಾಟ್ ಅಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಸ್ಕ್ರೀನ್ ಸೈಜ್ ಏನಿದೆ ಆ ಡೈಮೆನ್ಷನ್ಸ್ನಲ್ಲಿ ತೊಗೋಬೇಕು ಕಲರ್ಸ್ ಮ್ಯಾಟು. ಯಾಕಂತ ಹೇಳಿದ್ರೆ ಇದಕ್ಕಿಂತ ಕಮ್ಮಿ ರೆಸೊಲ್ಯೂಷನ್ ಆಧಾರ ತೊಗೊಂಡ್ರೆ ಕಟ್ಟಾಗೋ ಥರ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ಸೇಮ್ ಇದೆಲ್ಲ ಕರೆಕ್ಟಾಗಿದೆ ಸೆಟ್ಟಿಂಗ್ಸು, ಓಕೆ ಅಂದ್ಕೊಡಿ. ಇವಾಗ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬಂದುಬಿಟ್ಟು ರೆಡ್ ಕಲರ್ ಆ ಥರದ್ದು ಏನಾದ್ರು ತೊಗೋತೀನಿ, ಯಾಕಂದರೆ ಇಲ್ಲಿ ಟೆಕ್ಸ್ಟು ಎಲ್ಲೋ ಇದೆಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಒಂದು ಹೆಸರು ಕೊಡ್ಬೋದು, ಇಲ್ಲ ಕಲರ್ ಮ್ಯಾಟ್ ಅಂತಲೇ ಇಡ್ಬೋದು, ಓಕೆ ಅಂದ್ಕೊಡಿ. ಸೊ ಅಗೇನ್ ಇದನ್ನು ಇಲ್ಲಿ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ.
ಇವಾಗ ನೆಕ್ಸ್ಟು ಇಲ್ಲಿ ನಾವು ಮಾಸ್ಕ್ನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಇದು ಬರೀ ಟಾಪ್ ಹಾಫ್ ಮಾತ್ರ ನಮಗೆ ಬರಬೇಕು, ಒಂಥರ ಗ್ರೇಡಿಯಂಟ್ ಥರ ಬರಬೇಕಲ್ಲ, ಅದಕ್ಕೋಸ್ಕರ ಫೇಡಿಂಗ್ ಥರ ಬರಬೇಕು. ಸೊ ಇವಾಗ ನೀವು ಇದಕ್ಕೆ ಮಾಸ್ಕ್ ಹಾಕಿದ್ರೆ ನೀವು ನೆಕ್ಸ್ಟು ಕಸ್ಟಮೈಸ್ ಮಾಡೋದಂದರೆ ಕಲರ್ ಚೇಂಜ್ ಮಾಡಿದ್ರೆ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಈ ಡೈರೆಕ್ಟಾಗಿ ಇದ್ರ ಮೇಲೂ ವರ್ಕ್ ಮಾಡ್ಬೋದು, ಬಟ್ ಜನರಲಾಗಿ ಪ್ಲೇಸ್ ಹೋಲ್ಡರ್ ಥರ ಕ್ರಿಯೇಟ್ ಮಾಡಿ ಅದ್ರಲ್ಲಿ ವರ್ಕ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಅಗೇನ್ ಇದನ್ನು ಅಷ್ಟೇ ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇದಕ್ಕೆ ಟಾಪ್ ಕಲರ್ ಅಂತ ಹೆಸರು ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇದು ಮೇಲ್ಗಡೆ ಕಲರ್ನ ತೋರಿಸುತ್ತೆ, ಅದಕ್ಕೋಸ್ಕರ. ಸೊ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ನಾನು ಇವಾಗ ಮಾಸ್ಕ್ನ ಕ್ರಿಯೇಟ್ ಮಾಡ್ತೀನಿ. ಮಾಸ್ಕ್ ಕ್ರಿಯೇಟ್ ಮಾಡೋಕ್ಕೆ ಆ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ ಕಂಟ್ರೋಲ್ಸ್ನಲ್ಲಿ ಒಪಾಸಿಟಿ ಅಂತ ಇರುತ್ತಲ್ಲ, ಇಲ್ಲಿ ಈ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಮಾಸ್ಕ್ ಕ್ರಿಯೇಟ್ ಮಾಡುತ್ತೆ. ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಸಿಂಪಲಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಆಮೇಲೆ ಈ ಪಾಯಿಂಟ್ಸ್ನ ಫುಲ್ ಮಾಡಿ. ನಿಮಗೆ ಎಲ್ಲಿವರೆಗೂ ಈ ರೆಡ್ ಕಲರ್ ಕಾಣಿಸ್ಬೇಕಂತಿರುತ್ತೆ ಅಲ್ಲಿವರೆಗೂ ಫುಲ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ನನಗೆ ಕಾಣಿಸ್ತಿಲ್ಲ, ಅದಕ್ಕೆ ಒಂದು 25% ಥರ ಇಟ್ಕೊಂಡು ಇವಾಗ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಇದಾದ್ಮೇಲೆ ಸ್ವಲ್ಪ ಫೆದರ್ ಕೊಟ್ಕೊಳ್ಳಿ. ಆವಾಗ ನಿಮಗೆ ಈ ಥರ ಶೇಡಿಂಗ್ ಬರುತ್ತೆ, ಗ್ರೇಡಿಯಂಟ್ ಸಾಫ್ಟ್ ಶೇಡಿಂಗ್. ಇವಾಗ ನೆಕ್ಸ್ಟ್ ನಿಮಗೆ ಬೇಕಂದರೆ ಇದಕ್ಕೆ ಒಪಾಸಿಟಿ ಕಮ್ಮಿ ಮಾಡ್ಕೋಬೋದು ಈ ಥರ, ಇಲ್ಲಾಂದರೆ ಬ್ಲೆಂಡಿಂಗ್ ಮೋಡ್ಸ್ ಹಾಕಿ ನೋಡ್ಬೋದು. ಓವರ್ಲೆ, ಸ್ಕ್ರೀನು, ಮಲ್ಟಿಪ್ಲೈ, ಈ ಥರ ಬೇರೆ ಬೇರೆ ಬ್ಲೆಂಡಿಂಗ್ ಮೋಡ್ಸ್ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಯಾವ ಥರ ಬೇಕು, ನಿಮಗೊಂದು ಫೀಲ್ ಇರುತ್ತಲ್ವ, ಅದ್ರ ತಕ್ಕನಂಗೆ ನೀವು ಡಿಸೈಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ನಾರ್ಮಲ್ ಅಂತ ಇಟ್ಬಿಟ್ಟು ಒಂದು 50% ಒಪಾಸಿಟಿ ಕೊಡ್ತೀನಿ. ಅಗೇನ್ ಈ ಪರ್ಟಿಕ್ಯುಲರ್ ಗ್ರೇಡಿಯಂಟ್ ಬಂದ್ಬಿಟ್ಟು ನನಗೆ ಬರೀ ಬ್ಯಾಕ್ಗ್ರೌಂಡ್ ಮೇಲೆ ಬೀಳಬೇಕು, ಈ ಇಮೇಜು ಟೆಕ್ಸ್ಟ್ ಮೇಲೆಲ್ಲ ಬೀಳಬಾರ್ದು. ಅದಕ್ಕೆ ಏನು ಮಾಡ್ತೀನಿ, ಈ ಲೇಯರ್ಸ್ನೆಲ್ಲ ನಾನು ಫಸ್ಟು ಒಂದು ಸ್ಟೆಪ್ಪು ಮೇಲೆ ತೊಗೋತೀನಿ, 1-2 ಸ್ಟೆಪ್ಪು. ಯಾಕಂದರೆ ಬಾಟಮ್ ಕಲರ್ ಕೂಡ ಹಾಕಬೇಕು, ಅದಕ್ಕೋಸ್ಕರ. ಸೊ ಈ ಟಾಪ್ ಕಲರ್ ಬಂದುಬಿಟ್ಟು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇವಾಗ ಬ್ಯಾಕ್ಗ್ರೌಂಡಿಗೆ ಮಾತ್ರ ಬಿದ್ದಿದೆ ಅದು. ನೆಕ್ಸ್ಟ್ ಇವಾಗ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. Ctrl+C Ctrl+V. ಇದಕ್ಕೆ ರೀನೇಮ್ ಮಾಡ್ತೀನಿ ನಾನು ಇದನ್ನು ಬಾಟಮ್ ಕಲರ್ ಅಂತ. ಆ್ಯಂಡ್ ಇದನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಅಗೇನ್ ನಮಗೆ ಆಡಿಯೋ ಬೇಡ, ಸೊ ಆಲ್ಟ್ ಕ್ಲಿಕ್ ಮಾಡಿಬಿಟ್ರೆ ಸಿಂಗಲ್ ಆಡಿಯೋ ಲೇಯರ್ ಸೆಲೆಕ್ಟ್ ಆಗುತ್ತೆ. ಡಿಲೀಟ್ ಮಾಡ್ತೀನಿ ಇದನ್ನು. ಇವಾಗ ಮತ್ತೆ ಬಾಟಮ್ ಸೈಡ್ ಮಾಸ್ಕ್ ಕ್ರಿಯೇಟ್ ಮಾಡಬೇಕು. ಸೇಮ್ ಪ್ರೊಸೀಜರ್, ಕ್ಲಿಪ್ ಸೆಲೆಕ್ಟ್ ಮಾಡಿ ಒಪಾಸಿಟಿ ಟ್ಯಾಬ್ನಲ್ಲಿ ಈ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದನ್ನು 25% ಮಾಡಿಕೊಂಡು ಈ ಪಾಯಿಂಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಈ ಥರ. ಆಮೇಲೆ ಫೆದರ್ ಕೊಟ್ಕೊಳ್ಳಿ. ಸೊ ನೀವು ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಇಲ್ಲೇನು ಸೆಟ್ಟಿಂಗ್ಸ್ ಕೊಟ್ಟಿದ್ದೀರಾ ಸೇಮ್ ಅಷ್ಟೇ ಫೆದರ್ ಕೊಡಿ. ಸೊ ಇಲ್ಲಿ 185 ಅಂತಿದೆ, ಇಲ್ಲಿ ಕೂಡ 185 ಕೊಡ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಒಪಾಸಿಟಿ 50%. ಇವಾಗ ನೆಕ್ಸ್ಟು ಬಾಟಮ್ ಕಲರ್ ಇದ್ರೊಳಗಡೆ ಹೋಗ್ಬಿಟ್ಟು ಈ ಕಲರ್ ಮ್ಯಾಟ್ ಇದರ ಕಲರ್ನ ಚೇಂಜ್ ಮಾಡ್ಕೋಬೋದು. ಸೊ ಕಲರ್ ಚೇಂಜ್ ಮಾಡೋಕ್ಕೆ ತುಂಬ ಈಸಿ. ಡಬಲ್ ಕ್ಲಿಕ್ ಮಾಡಿ ಕಲರ್ ಚೇಂಜ್ ಆಗುತ್ತೆ. ಹಾಗೇನು ಇಲ್ಲಿ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಬ್ಲೂ ಕಲರ್ ತೊಗೋತಾ ಇದ್ದೀನಿ. ವಾಪಸ್ಸು ಯೂಟ್ಯೂಬ್ ಥಂಬ್ನೇಲ್ ಇಲ್ಲಿ ಬಂದರೆ ಕಲರ್ ಚೇಂಜ್ ಆಗಿದೆ. ಬಟ್ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ 2 ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಇದು ಯಾಕಂತ ಹೇಳಿದ್ರೆ ನಾವು ಒಂದೇ ಕಲರ್ ಮ್ಯಾಟ್ನ 2 ಕಡೆನೂ ಯೂಸ್ ಮಾಡಿದ್ದೀವಿ, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಅದಕ್ಕೆ ಇದನ್ನು ಕಲರ್ ಮ್ಯಾಟ್ನ Ctrl+C Ctrl+V ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಯಾವುದಾದ್ರೂ ಒಂದು ಕಡೆ ಹೋಗ್ಬಿಟ್ಟು ನಾನು ಬೇರೆ ಕಲರ್ ಮ್ಯಾಟ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಟಾಪ್ ಕಲರ್ ಒಳಗಡೆ ಹೋಗ್ಬಿಟ್ಟು ಈ ಕಲರ್ ಮ್ಯಾಟ್ನ ಡಿಲೀಟ್ ಮಾಡ್ತೀನಿ. ಈ ಹೊಸ ಕಲರ್ ಮ್ಯಾಟ್ ಕ್ರಿಯೇಟ್ ಮಾಡಿದ್ದೀವಲ್ಲ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ವಾಪಸ್ಸು ರೆಡ್ ಕಲರ್ನ ಹಾಕೋಬೋದು. ಇವಾಗ ನೋಡಿ, ನಾವು ಮಾಡಿರೋ ಸೆಟ್ಟಿಂಗ್ಸ್ ಎಲ್ಲ ಪ್ಲೇಸ್ ಹೋಲ್ಡರ್ಗೆ ನಾವು ಹಾಕಿರೋದ್ರಿಂದ ನಾವು ಮತ್ತೆ ಮಾಸ್ಕ್ ಹಾಕಿ ಇದೆಲ್ಲ ಮಾಡೋದು ಅವಶ್ಯಕತೆ ಇರಲ್ಲ. ಇವಾಗ ನೋಡಿ, ಈ ರೀಸನ್ಗೋಸ್ಕರ ನಾವು ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಇವಾಗ ಇಲ್ಲಾಂದರೆ ನಾವು ಮತ್ತೆ ಕಲರ್ ಮ್ಯಾಟ್ನ ಡಿಲೀಟ್ ಮಾಡಿದ ತಕ್ಷಣ ಮತ್ತೆ ಅದನ್ನು ಮಾಸ್ಕ್ ಹಾಕಬೇಕು, ಅದರದ್ದು ಒಪಾಸಿಟಿ ಚೇಂಜ್ ಮಾಡಬೇಕು, ಫೆದರಿಂಗ್ ಮಾಡಬೇಕು, ಇದೆಲ್ಲ ಮಾಡಬೇಕಾಗಿತ್ತು. ಸೊ ಈ ರೀತಿ ನಾವು ಒಂದು ಸಿಂಪಲ್ ಆಗಿರುವಂಥ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮಗೆ ಫೋಟೋಶಾಪ್ ಬರಲ್ಲ, ಇದೆಲ್ಲ ಏನೂ ಬರಲ್ಲ ಅಂದರೆ ಪರವಾಗಿಲ್ಲ, ನೀವು ಪ್ರೀಮಿಯರ್ ಪ್ರೋನಲ್ಲೇ ಆರಾಮಾಗಿ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಇವಾಗ ಥಂಬ್ನೇಲ್ ಕ್ರಿಯೇಟ್ ಮಾಡಿದ್ದೀವಿ. ಹೇಗೆ ಸೇವ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಪ್ರೋಗ್ರಾಮ್ ಮಾನಿಟರ್ ಇರುತ್ತಲ್ಲ, ಇದರಲ್ಲಿ ಎಕ್ಸ್ಪೋರ್ಟ್ ಫ್ರೇಮ್ ಅಂತಿರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಬಟ್
ಸೆಲೆಕ್ಟ್ ಮಾಡೋ ಮುಂಚೆ ಇದು ರೈಟ್ ಸೈಡಲ್ಲಿ ಇದೊಂದು ನಂಬರ್ ಇದೆ ನೋಡಿ 1/2 ಅಂತಿಲ್ಲಿ. ನಿಮ್ದ್ರಲ್ಲಿ ಮೇ ಬಿ ಫುಲ್ ಇರ್ಬೋದು, ಇಲ್ಲ ಬೇರೆದಿರ್ಬೋದು. ಇದನ್ನು ಫುಲ್ಲು ಕೊಡಿ. ಇದೇನಂತ ಹೇಳಿದ್ರೆ ನಮ್ಮ ಪ್ರಿವ್ಯೂ ರೆಸೊಲ್ಯೂಷನ್. ಸೊ ಇದು 100% ಕ್ವಾಲಿಟಿನಲ್ಲಿ ಸೆಟ್ ಮಾಡ್ಕೋಬೇಕು ರೆಂಡರ್ ಮಾಡೋ ಮುಂಚೆ. ಸೊ ಇದನ್ನು ಫುಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕ್ಲಿಕ್ ಮಾಡಿ. ಈ ಕ್ಯಾಮ್ರಾ ಐಕಾನ್ ಥರ ಇದೆಲ್ಲ ಎಕ್ಸ್ಪೋರ್ಟ್ ಫ್ರೇಮ್ ಅಂತ. ಬೈ ಚಾನ್ಸ್ ನಿಮಗೆ ಇದು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇರುತ್ತೆ, ಇದರಲ್ಲಿ ನಿಮಗೆ ಕ್ಯಾಮ್ರಾ ಐಕಾನ್ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೆಲ್ಲಾದರೂ ಪ್ಲೇಸ್ ಮಾಡ್ಕೊಳ್ಳಿ. ಆಮೇಲೆ ಓಕೆ ಅಂದ್ಕೊಡಿ. ಇವಾಗ ಕ್ಯಾಮ್ರಾ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಈ ಥರ ಒಂದು ಎಕ್ಸ್ಪೋರ್ಟ್ ಫ್ರೇಮ್ ಅಂತ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಫಸ್ಟ್ ಒಂದು ಟ್ಯಾಬ್ ಬಂದುಬಿಟ್ಟು ಹೆಸರು. ಸೊ ಆ ಇಮೇಜ್ಗೆ ಏನಾದರೂ ಒಂದು ಹೆಸರು ಕೊಡಬೇಕು ನಾವು. ಸೊ ಇಲ್ಲಿ ನಾನು ಯೂಟ್ಯೂಬ್ ಥಂಬ್ನೇಲ್ ಈ ರೀತಿ ಹೆಸರು ಕೊಡ್ತೀನಿ. ಆಮೇಲೆ ಫಾರ್ಮ್ಯಾಟು, ಯಾವ ಫಾರ್ಮ್ಯಾಟಲ್ಲಿ ಸೇವ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದಷ್ಟು ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇರುತ್ತೆ. ಇಲ್ಲಿ JPEG ಇಲ್ಲ ಅಂದರೆ PNGನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ PNG ಸೆಲೆಕ್ಟ್ ಮಾಡ್ತಿದ್ದೀನಿ. ಇದಾದಮೇಲೆ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಇದನ್ನು ನೀವು ಬ್ರೌಸ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಡಿಫಾಲ್ಟಾಗಿ ನಿಮಗೆ ಈ ಆಪ್ಷನ್ ಸೆಲೆಕ್ಟ್ ಆಗಿರ್ಬೋದು, ಇಂಪೋರ್ಟ್ ಇಂಟು ಪ್ರಾಜೆಕ್ಟ್ ಅಂತ. ಇದೇನಂತ ಹೇಳಿದ್ರೆ ಇವಾಗ ಥಂಬ್ನೇಲ್ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಈ ಪರ್ಟಿಕ್ಯುಲರ್ ಪಾತ್ನಲ್ಲಿ ಸೇವ್ ಆಗಿರುತ್ತೆ, ಜೊತೆಗೆ ಇಲ್ಲಿ ಕೂಡ ಇಂಪೋರ್ಟ್ ಮಾಡುತ್ತೆ. ಸೊ ಇದು ನಿಮ್ಗೆ ಬೇಕಂದರೆ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ. ಇದಾದಮೇಲೆ ಓಕೆ ಅಂದ್ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಅದು ಸೇವ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡಿ ನಾವು ಕ್ರಿಯೇಟ್ ಮಾಡಿರೋ ಥಂಬ್ನೇಲು ಇಲ್ಲಿ ಬಂದಿದೆ. ಸೊ ಈ ರೀತಿ ನೀವು ತುಂಬ ಸಿಂಪಲ್ಲಾಗೆ ಪ್ರೀಮಿಯರ್ ಪ್ರೋನಲ್ಲೇ ನಿಮ್ಮ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ಈ ಪರ್ಟಿಕ್ಯುಲರ್ ಥಂಬ್ನೇಲು ನಾನು ನಂದು ವೆಬ್ಸೈಟ್ ಸ್ಟೋರ್ನಲ್ಲಿ ಕೂಡ ಹಾಕಿದ್ದೀನಿ. ಅಗೇನ್ ನನ್ನ ಸ್ಟೋರ್ನಲ್ಲೆಲ್ಲ ಆಲ್ಮೋಸ್ಟು 250 ರೂಪೀಸ್ ಪ್ರೈಸ್ಗೆ ಹಾಕಿದ್ದೀನಿ. ಮುಂಚೆನೇ ಹೇಳಿರೋ ಥರ ಬೈ ಚಾನ್ಸ್ ಯಾವುದಾದ್ರಲ್ಲಾದರೂ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿ ವರ್ಕ್ ಮಾಡಿದರೆ ಆ ಥರದ್ದು ಪ್ರಾಡಕ್ಟ್ಸ್ಗೆ ಮಾತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇಡ್ತೀನಿ. ಬಟ್ ಇವಾಗವರೆಗೂ ಏನೇ ಪ್ರಾಡಕ್ಟ್ಸ್ ಹಾಕಿರೋದು ಇದ್ರೂ ಅದೆಲ್ಲ 250 ರೂಪೀಸ್ಗೆ ಇರೋದು. ಸೊ ಬೈ ಚಾನ್ಸ್ ನಿಮಗೆ ಏನಾದರೂ ಇದೆಲ್ಲ ಮಾಡೋಕ್ಕಾಗಲ್ಲ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿಂದ ಕೂಡ ಆ ಪ್ರಾಜೆಕ್ಟ್ ಫೈಲ್ನ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿಬಿಟ್ಟು ಇದರೊಳಗಡೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಚೇಂಜ್ ಮಾಡ್ಬೋದು. ಅಗೇನ್ ಇದರದ್ದು ವಿಡಿಯೋ ಟ್ಯೂಟೋರಿಯಲ್ಸ್ ಎಲ್ಲ ಕೂಡ ನಾನು ಆ ಪ್ಯಾಕೇಜ್ನಲ್ಲಿ ಸೇವ್ ಮಾಡಿದ್ದೀನಿ. ಡಾಕ್ಯುಮೆಂಟೇಷನ್ ಕೂಡ ಕೊಟ್ಟಿದ್ದೀನಿ. ಇಂಗ್ಲೀಷ್ ಕನ್ನಡ ಟ್ಯೂಟೋರಿಯಲ್ಸ್ ಎರಡು ಕೂಡ ವಿಡಿಯೋ ಟ್ಯೂಟೋರಿಯಲ್ನ ಶೇರ್ ಮಾಡಿದ್ದೀನಿ ಅದರಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಸಿಂಪಲ್ಲಾಗಿ ಈ ಥರದ್ದೊಂದು ಥಂಬ್ನೇಲ್ನ ಪ್ರೀಮಿಯರ್ ಪ್ರೋನಲ್ಲೇ ಹೇಗೆ ಮಾಡೋದಂತ ನೋಡಿದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ರೀಚ್ ಔಟ್ ಆಗ್ಬೋದು ಕಮೆಂಟ್ಸ್ ಮೂಲಕ, ಇಲ್ಲಾಂದರೆ ನಂದು ಕಾಂಟ್ಯಾಕ್ಟ್ ಡೀಟೇಲ್ಸು ಅದೆಲ್ಲ ಕೂಡ ಶೇರ್ ಮಾಡಿದ್ದೀನಿ ನಾನು. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.